हुबली में लेटर राइटर्स ट्रस्ट के अध्यक्ष संतराज पोला ने चेतावनी दी है कि यदि राज्य सरकार उनकी मांगें पूरी नहीं करती तो 16 दिसंबर सुबह 10 बजे बेलगाम के सुवर्ण सौदा के सामने राज्य भर के लेटर राइटर्स कड़ा विरोध प्रदर्शन करेंगे। पोला के अनुसार लेटर राइटर्स को अन्य राज्यों की तरह अलग लॉगिन सुविधा, पंजीकृत दस्तावेजों तथा अधिकृत पहुंच पहचान पत्र और बिना अनुमति के लोगों पर रोक जैसे कदम जरूरी है। उन्होंने आरोप लगाया कि सरकार डिजिटलाइजेशन के नाम पर कावेरी 0.1, 0.2 के बाद अब कावेरी 0.3 के फैसलेस पेपरलेस रजिस्ट्रेशन लागू कर रही है, जिससे न केवल जनता को कठिनाई होगी बल्कि हजारों लेटर राइटर्स का रोजगार भी खतरे में पड़ जाएगा। दरअसल हुबली में लेटर राइटर ट्रस्ट के अध्यक्ष संतराज पोला ने राज्य सरकार को कड़ी चेतावनी दी है। उनका कहना है कि अगर उनकी मांगें पूरी नहीं की गई तो 16 दिसंबर सुबह 10 बजे बेलगाम के सुवर्ण सौदा के सामने राज्य भर के लेटर राइटर्स बड़ा विरोध प्रदर्शन करेंगे। ट्रस्ट की प्रमुख मांगों में लेटर राइटर्स को अलग लॉगिन सुविधा देना, रजिस्टर डॉक्यूमेंटेशंस तथा अधिकृत पहुंच पहचान पत्र जारी करना और बिना अनुमति काम कर रहे लोगों पर रोक लगाना शामिल है। मांगों के बावजूद विभाग और मंत्रियों ने कोई कार्रवाई नहीं की, जिसके चलते आंदोलन का फैसला लिया गया है। बेलगाम प्रदर्शन में 4 से 5 हजार लेटर राइटर्स की भागीदारी की संभावना है, जबकि आज से हुबली मिनी विधान सौधा के सामने धरना शुरू कर दिया गया है। प्रेस कॉन्फ्रेंस में विनोद गौड़ा पाटिल, गुरुनाथ यागल, गुरुनाथ यतागेरी और रुक्मणी बाई चलवाड़ी भी मौजूद थे। ಕರ್ನಾಟಕ ರಾಜ್ಯ ಸರ್ಕಾರ 2 ವರ್ಷಗಳ ಹಿಂದೆ 0.1 ಮಾಡ್ತು, 0.2 ಮಾಡ್ತು. 0.2 ಡಿಸ್ಟ್ರಿಕ್ಟನ್ನು ಮಾಡಿದಾಗ ಜನರಿಗೆ ಎಷ್ಟು ಅನಾನುಕೂಲ ಅಂತೇಳಿದರೆ, ಒಂದು ಬ್ಯಾಂಕ್ನಲ್ಲಿ ಸಾಲ ತೊಗೊಳಕ್ಕೆ ಹೋದರೆ ಅವರು ಒದ್ದಾಡಬೇಕು. ಅದರಲ್ಲಿ ನಂದು ಉದಾಹರಣೆಗೆ ಒಂದು 30-40 ಪ್ಲಾಟ್ ಇದ್ದರೆ ನಾನು ತಪ್ಪಾಗಿ ಪಕ್ಕದ ಪ್ಲಾಟ್ನಿಂದ ಒಂದು 5 ಗುಂಡ್ಲೆ 30 ಪ್ಲಾನು ಹೆಚ್ಚು ಜಾಗ ತೊಗೊಂಡು ಕಟ್ಕೊಂಡಿರ್ತೀನಿ. ಫಸ್ಟ್ ಅದು ಅಷ್ಟೇ ಪೈಕಿ ಮಾರಾಟ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ಕರ್ನಾಟಕ ಮುದ್ರಾಂಕ ಶುಲ್ಕ ಅವೆಲ್ಲ ಕೊಟ್ಟು ಎಲ್ಲ ಮಾಡ್ಬೇಕಾರೆ ಅವಕಾಶ ಕೊಟ್ಟಿತ್ತು. ಈಗ ಡಿಸ್ಟ್ರಿಕ್ಟ್ ಕಡೆ ಒಳಗೆ ಪೈಕಿ ಮಾರಾಟ ಮಾಡಲಿಕ್ಕಿಲ್ಲ, ವಾಟನೆ ಪತ್ರ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಸಾರ್ವಜನಿಕರು ಸುಮಾರು 15 ದಿವಸಗಳಿಂದ ಅಡ್ಡಾಡಬೇಕು. ಎನ್ಕಂಬರೆನ್ಸು ಬರ್ತಾ ಇಲ್ಲ, ಸರ್ಟಿಫೈಡ್ ಕಾಪಿ ಸಿಗ್ತಾ ಇಲ್ಲ, ಭಾಳಷ್ಟು ಹುಡ್ಕಾಡಬೇಕು. ಈಗ DTP ಸೆಂಟರ್ಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. DTP ಸೆಂಟರ್ ಮಾಡಿದಾಗ ಅವರು ಹಾಕ್ತಾರೆ, ಸಾಕಷ್ಟು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾರೆ. ಆದರೂ ಸಹಿತ ಅವರಿಗೆ ಋಣಭಾರ ಪತ್ರ ಸಿಗುವುದಿಲ್ಲ. ಋಣಭಾರ ಪತ್ರ 15 ಅಂದರೆ ಏನು, ಋಣಭಾರ ಪತ್ರ 16 ಅಂದರೆ ಏನು? ಎಲ್ಲ ಬ್ಯಾಂಕುಗಳಿಗೆ ಬೇಕಾಗಿರೋದು ಋಣಭಾರ 15. ಋಣಭಾರ ಪತ್ರ 15 ಅಂದರೆ ನಾನು ಯಾವಾಗ ಯಾರಿಂದ ಎಷ್ಟಕ್ಕೆ ಖರೀದಿ ತೆಗೆದುಕೊಂಡಿದ್ದೇನೆ, ಡಾಕ್ಯುಮೆಂಟ್ ನಂಬರ್ ಏನು, ಡೇಟ್ ಏನು ಎಲ್ಲ ಬರ್ತದೆ. ಫೋನ್ ನಂಬರ್ 16 ಅಂದರೆ ಪ್ರಮಾಣ ಪತ್ರ, ಭುಜಾ ಪ್ರಮಾಣ ಪತ್ರ ಯಾವುದೂ ವ್ಯವಹಾರ ಆಗಿಲ್ಲ ಅಂತ. ಇವನೇ ಸ್ವಲ್ಪ ಸಾರ್ವಜನಿಕರಲ್ಲಿ DTP ಸೆಂಟರ್ ಹೋದಾಗ EC ಅಂದರೆ ಅವ್ರು ಏನು ಮಾಹಿತಿ ಒಳಗೊಂಡಿರೋದಿಲ್ಲ. 500 ರೂಪಾಯಿನ 1000 ರೂಪಾಯಿ ಕೊಟ್ಟು ಅವ್ರು ತೊಗೋತಾರೆ. ಹೀಗಾಗಿ ಜನ ಸಾಲ ತೊಗೊಂಡಿದ್ರು ಸಹಿತ ಮೋಸ ಆಗ್ತಾ ಇದ್ದಾರೆ. ಇಷ್ಟೆಲ್ಲ ಮೋಸ ಆಗ್ತಾ ಇದೆ. ಏನು ನಿಮ್ದು ಆಗ್ರಹ ಏನಿದೆ ಅಂತ? ನಾವು ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ದು ಏನಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಅನುಕೂಲವಾಗಬೇಕು. ನಾವು ಪತ್ರಬಾರರು ಒಂದು ಪತ್ರ ಬರ್ತೇವೆ. ನಮ್ಮ ಪತ್ರಬಾರಕ್ಕಿಂತ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ನಾವು ಹೋರಾಟ ಈಗ ನಾವು ಇವತ್ತು ಸಬರಸ್ಟ್ ಆಫೀಸ್ ಎಲ್ಲ ಬಂದ್ ಮಾಡೇವಿ. ಕೆಲವೊಬ್ರು ಏನೋ ಸ್ಲಾಟ್ ತೊಗೊಂಡಿರ್ತಾರೆ, ಡಾಕ್ಯುಮೆಂಟ್ ಮಾಡ್ತಾರೆ, ಅದಕ್ಕೆ ನಮ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾಳೆ ನಾಡ್ದಿಂದ ಸೋಮವಾರ ಮಂಗಳವಾರ ನಾವು ಪೂರಾ ರಾಜ್ಯಾದ್ಯಂತ ಬಂದ್ ಮಾಡ್ತಾ ಇದ್ದೀವಿ. ಚಳಿಗಾಲ ಅಧಿವೇಶನದಲ್ಲಿ 16 ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಅವ್ರು 2-3 ದಿವಸ ಒಳಗೆ ಮಾಡದೇ ಇದ್ರೆ ಸರಿ ಇಲ್ಲ, ನಾವು ನ್ಯಾಯಾಲಯಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಬೆಳಗಾವದಲ್ಲಿ ಸುಮಾರು ನಾವು 12,000 ಜನ ಇದ್ದೀವಿ. ಸುಮಾರು 6-8 ಸಾವಿರ ಜನ ನಾವು ಬೆಳಗಾವದಲ್ಲಿ ಸೇರ್ತಾ ಇದ್ದೀವಿ. ಶಾಂತರಾಜ್ ಪೋಳ್, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಒಕ್ಕೂಟ, ಜಿಲ್ಲಾಧ್ಯಕ್ಷರು, ಧಾರವಾಡ ಜಿಲ್ಲೆ. ಸರ್, ನಾನು ಗುರುನಾಥ್ ಯಾದಗಿರಿ ಮಾತಾಡೋದು, ಜಿಲ್ಲಾ ದಸ್ತುಬರಗಾರರ ಸಹಾಯ ಕಾರ್ಯದರ್ಶಿ ಮಾತಾಡೋದು. ಏನು 3ನೇ ತಾರೀಕಿಂದ ಏನು ಇವ್ರು ಹೊಸ ಪ್ಯಾಚ್ ಹಾಕಿದಾರಲ್ಲ, ಈ ಸುತ್ತಲ್ಲಿ ಪ್ಲಾಟ್ ನಂಬರ್ ಬರ್ತಾ ಇಲ್ಲ, ಸರ್ವೆ ನಂಬರ್ ಬರ್ತಾ ಇಲ್ಲ. ಎಲ್ಲರೂ ಕೋಟಿಗಟ್ಟಲೆ ಎಲ್ಲರೂ ಜನ ಅರ್ಗೋಡ್ ತೊಗೊಂತಾರೆ. ಅದರಲ್ಲಿ ECಯಲ್ಲಿ ಬಂದು ಕುಂದಿರ್ತಾ ಇದೆ. ಯಾವ ಸರ್ವೆ ನಂಬರ್ ಬರ್ತಾ ಇಲ್ಲ, CTS ನಂಬರ್ ಬರ್ತಾ ಇಲ್ಲ. ಏನು ಕಾಗದನೂ ಭಾಳ ಕಮ್ಮಿ ಆಗಿಬಿಟ್ಟಿದ್ದಾವೆ. 3ನೇ ತಾರೀಕಿಂದ ಇಲ್ಲಿ ಮಟ್ಟ ನೋಡಿದ್ರು ನೀವು ಗೌರ್ಮೆಂಟಿಗೆ ಭಾಳ ಲಾಸ್. ಆಮೇಲೆ ನಮಗೆ ಮೊನ್ನೆ ಲಾಸ್ಟ್ ಟೈಮ್ ನಾವು ಇವ್ರು ಕೃಷ್ಣ ಬೈರೇಗೌಡ ಸರ್ಗೆ ಎಲ್ಲ ಮನೆ ಕೊಟ್ಟು ಬಂದಿವಿ ಸರ್. ನಮ್ಮೆಲ್ಲ ಪ್ರತ್ಯೇಕ ಲಾಗಿನ್ ಕೊಡ್ರಿ ಎಲ್ಲ ಇದನ್ನು ಕೇಸ್ ಎಲ್ಲ ಹೇಳಿ ಬಂದಿವಿ ಸರ್. ಮನವಿ ಮಾಡಿದ್ವಿ, ಯಾವ ಇದು ಮಾಡಿಲ್ಲ. ಆಮೇಲೆ ಇವ್ರು ಏನು ಮಾಡ್ತಾ ಇದ್ದಾರೆ ಸರ್, ಆನ್ಲೈನ್ ಸೆಂಟರ್ದವರು ಕರೆಕ್ಟ್ ಅಪ್ಲಿಕೇಶನ್ ಆಗ್ತಿಲ್ಲ. ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಸುಮ್ಕೆ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ, ಎಲ್ಲ ಬರೀ ದುರಸ್ತಿ ಪತ್ರ ಆಗ್ತಾ ಇದಾವೆ, ಎಲ್ಲ ಡೂಪ್ಲಿಕೇಟ್ ಕಾಗದ ಆಗ್ತಾ ಇದಾವೆ. ಆಮೇಲೆ ಇವರು ಒಂದು ಬರೀ PID ನಂಬರ್ ಕೊಟ್ಟಿದ್ದಾರೆ. ಆ PID ನಂಬರ್ ಅದರಲ್ಲಿ ಏನು ಬರ್ತಾ ಇಲ್ಲ, ಪ್ಲಾಟ್ ನಂಬರ್ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ.
ಅದರಿಂದ ನಮಗೆ ಎಲ್ಲರಿಗೂ ಭಾಳ ತ್ರಾಸಾಗಿದೆ. ಆಮೇಲೆ ಇಲ್ಲಿ ಆಫೀಸ್ನಾಗೂ ನಮಗೆ ಪ್ರತ್ಯೇಕ ಲಾಗಿನ್ ಕೊಟ್ಟರೆ ಚಲೋ ಆಕೆ ಸರ್. ಈಗ ಆಲ್ರೆಡಿ ಈಗ ಆಂಧ್ರದ್ನಾಗೂ ತೆಲಂಗಾಣ ಕೇರಳದಾಗ ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಕರ್ನಾಟಕದ ಕೃಷ್ಣ ಬೈರೇಗೌಡಗೆ ಹೋಗಿ ಮನೆ ಕೊಟ್ಟು ಬಂದಿದೆ ಸರ್. ಆದ್ರೂ ಏನು ಅವರು ನಮಗೆ ಏನು ಕ್ರಮಗೊಳ್ತಾ ಇಲ್ಲ. ಅದಕ್ಕೆ ನಾವು ಆನ್ಲೈನ್ ಕೊಟ್ಟಿದ್ರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ ಜನ ಯಾವ ರೀತಿ ಮೋಸ ಹೋಗ್ತಾ ಇದ್ದಾರೆ ಅಂದ್ರೆ ಸರ್ ಅವರು ಈಗ ಆನ್ಲೈನಲ್ಲಿ ಹಾಕ್ತಿದಾರಲ್ಲ, ಅವರಿಗೆ ಅದರಲ್ಲಿ ಏನು ಗೊತ್ತಿಲ್ಲ, ಅದರಲ್ಲಿ ಸ್ಟೇ ಇರ್ತಿತ್ತು. ಆಮೇಲೆ ವ್ಯಾಲ್ಯೂಯೇಷನ್ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ಆಮೇಲೆ ಅವರಿಗೆ ಪಾಪ ಏನದು ಪ್ಲಾಟ್ ನಂಬರ್ ಗೊತ್ತಿಲ್ಲ, ಪೇಡ್ ನಂಬರ್ ಎಲ್ಲ ಹಾಕ್ಬೇಕು ಗೊತ್ತಲ್ಲ, ಚೆಕ್ ಬಂದು ಭಾಳ ಮಿಸ್ಟೇಕ್ ಆಗ್ತಾ ಇದಾವೆ. ಹಂಗಾಗಿ ಜನ ಭಾಳ ಮೋಸ ಹೋಗ್ತಾ ಇದ್ದಾರೆ, ಜನ ಇದರಿಂದ ಮೋಸ ಹೋಗ್ತಾ ಇದ್ದಾರೆ. ದುಡ್ಡು ಏನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ರು ಅದು ಏನು ಗಮನಕ್ಕೆ ಬಂದಿದೆ ಸರ್. ಆದ್ರೆ ಅವರು ತಪ್ಪು ದಾರಿ ಹಿಡಿದಿದ್ದಾರೆ ಅಷ್ಟೇ ಸರ್. ನಿಮ್ಗೆ ಇಲ್ಲ ಪೇಪರ್ಲೆಸ್ ಎದಕ್ಕೆ ಮಾಡ್ತಾ ಇದಾರೆ ಸರ್. ಈಗ ಕಾವೇರಿ 1 ಮಾಡಿದ್ರು, ಕಾವೇರಿ 2 ಮಾಡಿದ್ರು, ಏನು ಸರ್ವರ್ ಭಾಳ ಪ್ರಾಬ್ಲಮ್ ಇದೆ. ಆಮೇಲೆ ಈಗ ಕಾವೇರಿ 3 ಮಾಡ್ತಾ ಇದ್ದಾರೆ. ಕಾವೇರಿ 3 ಒಳಗೆ ಏನು ಮಾಡ್ತಾ ಇದಾರಲ್ಲ, ಅದರಲ್ಲಿ ಏನು ಒಮ್ಮುಕ್ಲಿ ಅವರು ಫೇಸ್ಲೆಸ್ ಮಾಡ್ತಾ ಇದ್ದಾರೆ. ಅದು ಏನು ಮಾಡ್ತಿದ್ರು, ಈಗ ಖರೀದಿ ಪತ್ರ ನಮ್ಗೆ 4-5 ಪೇಜ್ ಬರ್ತಿದ್ವು, ಈಗ ಒಂದೇ ಪೇಜಲ್ಲಿ ಮಾಡ್ತಾ ಇದ್ದಾರೆ ಅವರು. ಅದರಲ್ಲಿ ಏನು ನಮ್ಮದು ಬಾಂಡ್ ಲೆಟರ್ ಸೀಲ್ ಎಲ್ಲಿ ಬರ್ತೈತಿ ನಮಗೆ ಏನದು ಗೊತ್ತಾಗ್ತಾ ಇಲ್ಲ. ಯಾರಿಗೂ ನಮ್ಮಲ್ಲಿ ಟ್ರೈನಿಂಗ್ ಹಾಕಿಲ್ಲ, ಯಾರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಟ್ರೈನಿಂಗು ಹಾಕಿಲ್ಲ, ಏನು ಹಾಕಿಲ್ಲ. ನಾವು ಇಷ್ಟೊಂದು ಅಸೋಸಿಯೇಷನ್ ಮಾಡ್ಕೊಂತಿದ್ವಿ ಕರ್ನಾಟಕ ರಾಜ್ಯದ್ದು, ಯಾರಿಗೂ ಒಂದು ನಾ ಇನ್ಫಾರ್ಮೇಷನ್ ತಿಳಿಸಿಲ್ಲ, ಏನು ತಿಳಿಸಿಲ್ಲ ಸರ್ ಇವರು. ಅದಕ್ಕೆ ಮಾಡ್ತಾರೆ ಗುರುನಾಥ್ ಯಾದಗಿರಿ ಅಂತ ಹೇಳಿ. ಈಗ ಕಂಪ್ಯೂಟರ್ ಡಿಜಿಟಲ್ ಆದಾಗಿಂದ ಸರ್ವರ್ ಪ್ರಾಬ್ಲಮ್ ಭಾಳ ಇದೆ. ಸರ್ವರ್ ಪ್ರಾಬ್ಲಮ್ ಒಂದು ಕಾಗದ ಆಗೋದು OTP ಕೇಳ್ತೀವಿ, ಒಂದು ಕಾಗದ ಆಗುವಾಗ ಆಧಾರ್ ಕಾರ್ಡಿಗೆ OTP, ಪ್ಯಾನ್ ಕಾರ್ಡಿಗೆ OTP. ಅದು ಸರ್ವರ್ ಸ್ಲೋ ಇದ್ದಾಗ OTPನೇ ಬರೋಲ್ಲ. ಅದು ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಒಂದು ಪ್ರಾಬ್ಲಮ್, ಸೆಕೆಂಡ್ ಪೇಮೆಂಟ್ ಓಕೆ ಆದಾಗ ಪೇಮೆಂಟ್ ಮಾಡುವಾಗೂ ಮತ್ತೆ OTP. ಹಂಗೆ ಪ್ರಾಬ್ಲಮ್ ಸರ್ವರ್ ಸ್ಲೋ ಅಂತೇಳಿ ಒಂದು ಕಾಗದ ಆಗಬೇಕಾದ್ರೆ ಒಂದು ದಿನ ಅಂದರೆ ಅಷ್ಟು ಕಾಗದ ಆಗೋದಿಲ್ಲ. ಅದು ಗೌರ್ಮೆಂಟಿಗೂ ಲಾಸ್. ಅರ್ಜೆಂಟ್ ಒಬ್ಬರಿಗೆ ಲೋನ್ ಪ್ಲಜ್ ಮಾಡಿ ಒಂದು ಲೋನ್ ಅಮೌಂಟ್ ಬೇಕಾಗಿರುತ್ತೆ, ಅವ್ರಿಗೆ OTP ಸರ್ವರ್ ಇಲ್ಲ ಅಂತಂದಾಗ ಅವ್ರಿಗೆ ಅದು ಕಾಗದ ಆಗದೇ ಇದ್ದಾಗ ಅವ್ರಿಗೆ ಅವಶ್ಯಕತೆ ಬೀಳೋದೇ ಇಲ್ಲ. ಅವಶ್ಯಕತೆ ಇದ್ದಾಗ ಅದು ಡಾಕ್ಯುಮೆಂಟ್ ಆಗೋದಿಲ್ಲ. ಅದು ದೊಡ್ಡ ಮೇನ್ ಪ್ರಾಬ್ಲಮ್ ಇದೆ ಸಾರ್ವಜನಿಕರಿಗೆ, ಅದು ಆಗೋದೇ ಇಲ್ಲ. ಆದರೆ ಇನ್ನೊಂದು ರಿಕ್ವೆಸ್ಟ್, ಆಮೇಲೆ ಮತ್ತೆ ಇದು ಡಾಕ್ಯುಮೆಂಟ್ ಏನಿದಾವಲ್ಲ ಅದು ಎಲ್ಲ ಸರಿಯಾಗಿಯೇ ಆನ್ಲೈನ್ದಲ್ಲಿ ಹಾಕ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ನಮ್ಮ ಅನುಭವದಿಂದ ನಾವು ಹೇಳ್ತೀವಿ, ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಅನ್ನೋದು ಒಂದೇ, ಬೇರೆ ಏನು ಉದ್ದೇಶ ಇಲ್ಲ. ರುಕ್ಮಿಣಿ ಚಲವಾದಿ ಅಂತೇಳಿ ನಾವು ಕರ್ನಾಟಕ ರಾಜ್ಯದ ಮಹಿಳಾ ಅಧ್ಯಕ್ಷರು, ಬಾಂಡ್ ರೈಟ್ರು, ಮತ್ತು ಇಲ್ಲಿ ನಾವು ಉಪಾಧ್ಯಕ್ಷ ಇದ್ದೀವಿ.